ಕನ್ನಡದ ಬಿಗ್ ಬಾಸ್ ಶೋಗೆ ಕರೆಂಟ್ ಶಾಕ್ ಎದುರಾಗಿದೆ. ಜಾಲಿವುಡ್ಗೆ ಬೀಗ ಬಿದ್ದ ಬೆನ್ನಲ್ಲೇ ಮತ್ತೊಂದು ಸಂಕಷ್ಟ ಈಗ ಬಿಗ್ ಬಾಸ್ಗೆ ಎದುರಾಗಿದೆ. ನಿಯಮವನ್ನ ಗಾಳಿಗೆ ತೂರಿ ಬಿಗ್ ಬಾಸ್ ರಿಯಾಲಿಟಿ ಶೋನ ನಡೆಸಲಾಗ್ತಾ ಇತ್ತು. ಬಿಗ್ ಬಾಸ್ ಮನೆಗೆ ಅನಧಿಕೃತವಾಗಿ ಕರೆಂಟ್ ಸಂಪರ್ಕವನ್ನ ನೀಡಲಾಗಿತ್ತು. ಈ ಹಿನ್ನೆಲೆ ಬಿಗ್ ಬಾಸ್ ಮನೆಗೆ ನೋಟಿಸ್ ನೀಡಲು ಈಗ ಸೂಚನೆಯನ್ನು ನೀಡಲಾಗಿದೆ. ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಬೆಸ್ಕಾಂಗೆ ಸೂಚನೆ ಬಂದಿದೆ. ಹಿಂದೆ ಬಿಗ್ ಬಾಸ್ ಮ್ಯಾನೇಜ್ಮೆಂಟ್ಗೆ ನೋಟಿಸ್ ನೀಡುವಂತ ಸಾಧ್ಯತೆ ಕೂಡ ಇದೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್ ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಸತ್ತಾರ್, ನೋಡಿ, ಒಂದು ಕಡೆ ಈಗ ಜಿಲ್ಲಾಡಳಿತದಿಂದ ಜಾಲಿವುಡ್ ಸ್ಟುಡಿಯೋಸ್ಗೆ ಬೀಗ ಬಿಗ್ ಬಾಸ್ ಬಂದ್ ಆಗಿದೆ. ಮತ್ತೊಂದು ಕಡೆ ಈಗ ಬೆಸ್ಕಾಂ ಕೂಡ ಎಂಟ್ರಿ ಆಗಿದೆ ಅನಧಿಕೃತ ಕರೆಂಟ್ ಅನ್ನೋ ಒಂದು ವಿಷಯದ ಹಿನ್ನೆಲೆಯಲ್ಲಿ. ಮಧುಸೂದನ್, ಈ ರೀತಿಯ ದೊಡ್ಡ ಮಟ್ಟದಲ್ಲಿ ಇವೆಂಟ್ ಮಾಡಬೇಕಾದಂತಹ ಸಂದರ್ಭದಲ್ಲಿ ಮೊದಲಿಗೆ ನೀರಿನ ಸಂಪರ್ಕ ಆಗಿರಬಹುದು, ಕರೆಂಟ್ ಸಂಪರ್ಕ ಪಡೆಯುವಂತಹ ಸಂದರ್ಭದಲ್ಲಿ ಅದಕ್ಕೆ ಅನುಮತಿ ಪಡೆಬೇಕಾಗಿತ್ತು, ಅದು ನಿಯಮ. ಬಟ್ ಇಲ್ಲಿ ಜಾಲಿವುಡ್ ಸ್ಟುಡಿಯೋಸ್ ಅವರು ಯಾವುದೇ ರೀತಿ ಅನುಮತಿ ಪಡೆದಿಲ್ಲ ಅನ್ನೋ ಆರೋಪ ಕೇಳಿ ಬಂದಿದೆ. ಈ ಹಿನ್ನೆಲೆ ಇವತ್ತು ಈಗಾಗಲೇ ಈ ಬೆಸ್ಕಾಂ ಅವರು ಕೂಡ ಇವತ್ತು ಕಾರಣ ಕೇಳಿ ನೋಟಿಸ್ ಕೊಡುವಂತಹ ಸಾಧ್ಯತೆ ಇದೆ. ಏನ್ ಕಾರಣ ಅಂದ್ರೆ, ಒಂದು, ಎಷ್ಟು ದಿನದಿಂದ ಇದು ಈ ರೀತಿಯಲ್ಲಿ ಅನುಮತಿ ಪಡೆಯದೆ ರನ್ನಿಂಗ್ ಆಗ್ತಿದೆ, ಜೊತೆಗೆ ಯಾವ ಕಾರಣಕ್ಕೆ ನೀವು ಅನುಮತಿಯನ್ನು ಪಡೆದಿಲ್ಲ, ಇದುವರೆಗೆ ಯೂಸೇಜ್ ಆಗಿರುವಂತಹ ಕರೆಂಟ್ ನ ಎಷ್ಟು ಕರೆಂಟ್ ಯೂಸ್ ಮಾಡಲಾಗಿದೆ, ಈ ಎಲ್ಲ ವಿಚಾರಕ್ಕೆ ಕಾರಣ ಕೇಳಿ ಇವತ್ತು ನೋಟಿಸ್ ಕೊಡುವಂತಹ ಸಾಧ್ಯತೆ ಇದೆ. ಈ ಒಂದು ಸಂದರ್ಭದಲ್ಲಿ ಜಾಲಿವುಡ್ ಅವರು ಏನಾದ್ರು ನಮ್ಗೆ ಕಾಲಾವಕಾಶ ಕೊಡಿ ಅಂತಂದ್ರೆ ಈ ಒಂದು ಸಂದರ್ಭದಲ್ಲಿ ಬೆಸ್ಕಾಂ ಅದನ್ನು ಪರಿಗಣನೆ ಮಾಡುವಂತ ಸಾಧ್ಯತೆ ಕೂಡ ಇದೆ. ಬಟ್ ಇಲ್ಲಿ ಒಂದಂತೂ ಸ್ಪಷ್ಟ, ಯಾವುದೇ ಒಂದು ರಾಜ್ಯದಲ್ಲಿ ಆಗಿರಬಹುದು ಅಥವಾ ಯಾವುದೋ ಒಂದು ಚಿಕ್ಕ ಇವೆಂಟ್ ಆಗುವಂತಹ ಸಂದರ್ಭದಲ್ಲೂ ಕೂಡ ಅನುಮತಿ ಕಡ್ಡಾಯ ಆಗುತ್ತೆ. ಎಲ್ಲಿವರೆಗೆ ಅಂದ್ರೆ, ರಾಜ್ಯದಲ್ಲಿ ಕಳೆದ ವರ್ಷ ದೊಡ್ಡ ಮಟ್ಟದಲ್ಲಿ ಒಂದು ವಿಚಾರ ಸದ್ದು ಮಾಡಿದೆ. ಪ್ರಭಾವಿ ರಾಜಕಾರಣಿಯೊಬ್ಬರು ತನ್ನ ಮನೆಗೆ ಒಂದು ದಿನದ ಈವೆಂಟ್ಗೆ ಬೆಸ್ಕಾಂನಿಂದ ಅನುಮತಿ ಪಡೆಯದೆ ಕರೆಂಟ್ ಸಂಪರ್ಕ ಮಾಡಿದ್ದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕೇಸ್ ಕೂಡ ದಾಖಲಾಗಿತ್ತು. ತದನಂತರದಲ್ಲಿ ಅವರು ದಂಡವನ್ನು ಕೂಡ ಪಾವತಿ ಮಾಡಿದ್ರು. ಇದು ಒಂದು ದಿನದ ಮಟ್ಟಿಗೆ ಅವರು ಬೆಸ್ಕಾಂನಿಂದ ಅನುಮತಿ ಪಡೆದ ಕಾರಣಕ್ಕೆ ಆ ಒಂದು ಸಂದರ್ಭದಲ್ಲಿ ಅವರ ಮೇಲೆ ಕೇಸ್ ಕೂಡ ದಾಖಲು ಮಾಡುವಂತ ಒಂದು ಕೆಲಸವನ್ನು ಅಂದಿನ ಬೆಸ್ಕಾಂ ಸಿಬ್ಬಂದಿ ಮಾಡಿದ್ರು. ಬಟ್ ಇದು ದೊಡ್ಡ ಮಟ್ಟದಲ್ಲಿ ಇವೆಂಟ್ ಆಗಿರೋದ್ರಿಂದ, ದೊಡ್ಡ ಮಟ್ಟದಲ್ಲಿ ಇಲ್ಲಿ ಕರೆಂಟ್ ಕೂಡ ಬೇಕಾಗಿರೋದ್ರಿಂದ, ಜೊತೆಗೆ ಇದು ಸರಿಸುಮಾರು 2 ರಿಂದ 3 ತಿಂಗಳು ನಡೆಯುವಂತಹ ಇವೆಂಟ್ ಶೋ ಆಗಿರೋದ್ರಿಂದ ಇಂತಹ ಸಂದರ್ಭದಲ್ಲಿ ಅವರು ಕಡ್ಡಾಯವಾಗಿ ಅನುಮತಿಯನ್ನು ಪಡೆಯಬೇಕಾಗುತ್ತೆ. ಯಾಕಂದ್ರೆ ಒಂದು ಕರೆಂಟ್ 2 ರೀತಿಯ ಅನುಮತಿ ಪಡೆಯಬೇಕಾಗಿತ್ತು. ಒಂದು, ಇಲ್ಲಿ ಸೇಫ್ಟಿ ಪರ್ಪಸ್ ಕೂಡ ಮುಖ್ಯ ಆಗಿರುತ್ತೆ. ಬಟ್ ಇದು ಯಾವುದೂ ಕೂಡ ಇಲ್ಲಿ ಪಾಲನೆ ಆಗಿಲ್ಲ ಅನ್ನೋ ಕಾರಣಕ್ಕೆ ಇದೀಗ ಈಗಾಗಲೇ ಬೆಸ್ಕಾಂನಿಂದ ಇವತ್ತು ಕಾರಣಕ್ಕೆ ನೋಟಿಸ್ ಕೊಡುವಂತಹ ಒಂದು ಕೆಲಸ ಕೂಡ ಆಗುತ್ತೆ. ತದನಂತರದಲ್ಲಿ ಜಾಲಿವುಡ್ ಸ್ಟುಡಿಯೋಸ್ ಏನಾದ್ರು ಅದಕ್ಕೆ ಇವರು ಬೆಸ್ಕಾಂ ಅವರು ಕೇಳುವಂತಹ ಪ್ರಶ್ನೆಗೆ ಸೂಕ್ತವಾದಂತಹ ಉತ್ತರ ಕೊಟ್ಟ ಸಂದರ್ಭದಲ್ಲಿ, ಅಥವಾ ಏನ್ ಕಾರಣ ಈ ಒಂದು ಸ್ಟುಡಿಯೋ ಜೊತೆಗೆ ಇದರ ಜಾಲಿವುಡ್ ವ್ಯಾಪ್ತಿಯಲ್ಲಿರುವಂತಹ ಬೇರೆ ಯಾವುದಾದರೂ ಒಂದು ಇವೆಂಟ್ಗಳಿಗೂ ಕೂಡ ಇದೇ ರೀತಿ ಆಗಿತ್ತಾ ಅನ್ನೋದು ನಿಟ್ಟಿನಲ್ಲಿ ಕೂಡ ಇವತ್ತು ಕಾರಣಕ್ಕೆ ನೋಟಿಸ್ ಕೊಡುವಂತಹ ಸಾಧ್ಯತೆ ಇದೆ. ಮಧುಸೂದನ್, ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.